ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಾಗಿರುವಂತೆ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕಾಮರ್ಸ್ಗಳಲ್ಲಿ ವಿವಿಧ ರೀತಿಯ ಕಂಪನಿಗಳು ವಿವಿಧ ರೀತಿಯ ಬೆಲೆಗಳಲ್ಲಿ ನಾನಾ ವಿಧವಾದ ವಸ್ತುಗಳನ್ನು ಸಬ್ಸಿಡಿ ಕೊಟ್ಟು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತವೆ. ಅದರಲ್ಲಿ ನಾವು ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಸೇಲ್ನಲ್ಲಿ LG ವಾಷಿಂಗ್ ಮಿಷನ್ ನೀವೇನಾದರೂ ಕೊಂಡುಕೊಳ್ಳಬೇಕೆಂದಿದ್ದರೆ ಈ ಒಂದು ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಸೇಲ್ನಲ್ಲಿ ಅದರ ಮೂಲ ಬೆಲೆ ಎಷ್ಟು ಮತ್ತು ಅದರ ಮೇಲೆ ಸಬ್ಸಿಡಿ ಎಷ್ಟು ಕೊಡುತ್ತಾರೆ ಎಂಬ ಮಾಹಿತಿಯನ್ನು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಪ್ರಸ್ತುತ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ದೈಹಿಕ ಶ್ರಮೆಯನ್ನು ಕಡಿಮೆ ಮಾಡಲು ಅನೇಕ ಜನರು ವಾಷಿಂಗ್ ಮೆಷಿನ್ಗಳನ್ನು ಬಳಸುತ್ತಿದ್ದಾರೆ. ಈ ಕಾರಣದಿಂದಾಗಿ ಮಾರುಕಟ್ಟೆಯಲ್ಲಿ ಬಟ್ಟೆ ತೊಳೆಯುವ ಯಂತ್ರಗಳ ಬೇಡಿಕೆಯು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಎಲೆಕ್ಟ್ರಿಕ್ ಕಂಪನಿಗಳು ವಾಷಿಂಗ್ ಮೆಷಿನ್ಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿವೆ. ಇದರೊಂದಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಸ್ಪರ್ಧೆಯು ತೀವ್ರವಾಗಿ ಹೆಚ್ಚುತ್ತಿದೆ. ಈಗ ಮಧ್ಯಮ ವರ್ಗದ ಬೆಲೆಯಲ್ಲಿ ವಾಷಿಂಗ್ ಮೆಷಿನ್ ಕೂಡ ಲಭ್ಯವಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ LG ಕಂಪನಿಯು ಈ ವಾಷಿಂಗ್ ಮೆಷಿನನ್ನು MRP ಬೆಲೆಯಲ್ಲಿ ಅಂದರೆ ₹1 ಕಡಿಮೆ 29,000 ಮಾರಾಟದಲ್ಲಿದೆ. ಆದರೆ ವಿಶೇಷ ಮಾರಾಟದ ಭಾಗವಾಗಿ ಅದನ್ನು ಖರೀದಿಸುವವರಿಗೆ 37% ಡಿಸ್ಕೌಂಟ್ ಕೊಟ್ಟು ನೀವು ಇದನ್ನು ಖರೀದಿಸಬಹುದು. ಅಂದರೆ ₹1 ಕಡಿಮೆ 19,000ಕ್ಕೆ ನೀವು ಇದನ್ನು ಖರೀದಿಸಬಹುದು. ಇದಲ್ಲದೆ ಇದರಲ್ಲಿ ಬ್ಯಾಂಕ್ ರಿಯಾಯಿತಿ ಕೊಡುಗೆಗಳು ಸಹ ಲಭ್ಯವಿವೆ. ಈ ವಾಷಿಂಗ್ ಮೆಷಿನ್ ಮೇಲಿನ ಬ್ಯಾಂಕ್ ಡಿಸ್ಕೌಂಟ್ ಆಫರ್ಗಳ ವಿವರಗಳಿಗೆ ಹೋದರೆ SBI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಸಿ ಖರೀದಿಸಿದರೆ ನಿಮಗೆ 3,000 ಸಬ್ಸಿಡಿ ಸಿಗಲಿದೆ. ಇದಲ್ಲದೆ ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ನ ಭಾಗವಾಗಿ ಅಮೆಜಾನ್ ಹೆಚ್ಚುವರಿ ವಿಶೇಷ ಕೂಪನನ್ನು ಸಹ ನೀಡುತ್ತಿದೆ. ಈ ಕೂಪನನ್ನು ಬಳಸುವ ಖರೀದಿದಾರರು ₹1,000ವರೆಗೆ ಸಬ್ಸಿಡಿಯನ್ನು ಪಡೆಯಬಹುದು. ಅಲ್ಲದೆ ಅಮೆಜಿಂಗ್ ಪೇ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಸಿ ಪಾವತಿಸುವವರಿಗೆ ವಿಶೇಷ ಸಬ್ಸಿಡಿ ಕೂಡ ಸಿಗುತ್ತದೆ. ಇದರ ಹೊರತಾಗಿ ಈ ವಾಷಿಂಗ್ ಮೆಷಿನ್ನಲ್ಲಿ ಇತರ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ರಿಯಾಯಿತಿ ಕೊಡುಗೆಗಳು ಸಹ ಲಭ್ಯವಿದೆ. ಆಲ್ ಇನ್ ಒನ್ ಖರೀದಿದಾರರು ಇದನ್ನು ಕೇವಲ ₹1 ಕಡಿಮೆ 15,000ಕ್ಕೆ ಪಡೆಯಬಹುದು. ಇದಲ್ಲದೆ ಎಕ್ಸ್ಚೇಂಜ್ ಆಫರ್ ಬಳಸಿ ಖರೀದಿಸುವವರು ₹3,000ವರೆಗೆ ಸಬ್ಸಿಡಿಯನ್ನು ಪಡೆಯುತ್ತಾರೆ. ಈ ರೀತಿಯಾಗಿ ಸ್ನೇಹಿತರೆ, ನಿಮಗೆ ಒಂದು ವೇಳೆ ಈ ವಾಷಿಂಗ್ ಮೆಷಿನನ್ನು ಖರೀದಿಸುವ ಒಂದು ಐಡಿಯಾ ಇದ್ದರೆ ಈ ಒಂದು ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಸೇಲ್ನಲ್ಲಿ ಈ ವಾಷಿಂಗ್ ಮೆಷಿನನ್ನು ಖರೀದಿಸಿ ಉಪಯೋಗಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ನೋಡಿರುವುದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.